ಹಿರಣ್ಮಯಿ ಪುಟ್ಟ ಎದ್ದೇಳು. ನೋಡು, ನಿನಗೋಸ್ಕರ ಗಂಜಿ ಮಾಡ್ಕೊಂಬಂದಿದ್ದೀನಿ. ಒಂಚೂರು ಬಿಡಬಾರ್ದು, ಪೂರ್ತಿ ಕುಡಿಬೇಕು, ಆಯ್ತಾ? ನೋಡು, ಒಂದೇ ದಿನದಲ್ಲಿ ಹೇಗಾಗ್ಬಿಟ್ಟಿದ್ಯಾ. ನಿನಗೆ ತುಂಬ ಆಯಾಸ ಆಗಿದೆ. ಇನ್ನೂ ವಿಶ್ರಾಂತಿ ಬೇಕು ನಿನಗೆ. ಹೊರಗಡೆ ಆಟ ಆಡೋದಕ್ಕೆ ಓಡಾಡೋದಕ್ಕೆ ಹೋಗಬೇಡ, ಗೊತ್ತಾಯ್ತಾ? ಇಲ್ಲೇ ಇದನ್ನು ಕುಡ್ಕೊಂಡ್ಬಿಟ್ಟು ಆರಾಮಾಗಿ ಮಲ್ಕೊ. ಸರಿ ರಶ್ಮಿ ಅಮ್ಮ, ನಾನು ಇಲ್ಲಿ ಒಳಗಡೆ ಮಲ್ಕೊಂಡು ಒಂಥರ ಆಗಿದೆ. ಗಾಳಿಗೆ ಒಂದು ಸ್ವಲ್ಪ ತಾಚಿ ಕೂತ್ಕೊಳ್ಳ. ಬೇರೆ ಎಲ್ಲೂ ಹೋಗಲ್ಲ ರಶ್ಮಿ ಅಮ್ಮ, ಆಚೆನೇ ಕೂತಿರ್ತೀನಿ. ಬೇಡ ಅನ್ಬೇಡಿ. ಸರಿ, ಹೋಗಿ ಕೂತ್ಕೋ. ಸ್ವಲ್ಪ ಹೊತ್ತು ಮಾತ್ರ, ಜಾಸ್ತಿ ಹೊತ್ತು ಕೂತ್ಕೊಂಬೇಡ. ಇಲ್ಲಾಂದರೆ ಜನ ಬಂದ್ಬಿಡ್ತಾರೆ, ನಿನ್ನನ್ನು ಮಾತಾಡ್ಸೋದಕ್ಕೆ ಶುರು ಮಾಡ್ತಾರೆ. ನಿನಗೆ ವಿಶ್ರಾಂತಿನೇ ಸಿಗೋದಿಲ್ಲ. ನಿನಗೆ ತೊಂದರೆ ಆಗುತ್ತೆ ಪುಟ್ಟ. ಸರಿ ರಶ್ಮಿ ಅಮ್ಮ. ಆದರೆ ಮೊದಲು ಗಂಜಿ ಪೂರ್ತಿ ಕುಡಿದ್ಬಿಟ್ಟು ಆಮೇಲೆ ಹೋಗಿ ಕೂತ್ಕೋಬೇಕು. ಚಿನ್ನ ಕುಡಿ. ರೀ, ಊಟ ಮಾಡಿ ತಗೊಳ್ಳಿ. ರೀ ಇರಿ, ನಾನೇ ಊಟ ಮಾಡಿಸ್ತೀನಿ. ಯಾವತ್ತೂ ಅಷ್ಟೇ ರೀ, ಕಾಲ ಮಿಂಚೋದ್ಮೇಲೆ ವ್ಯರ್ಥಪಟ್ಟು ಪ್ರಯೋಜನ ಇಲ್ಲ. ನಾವು ಏನು ಮಾಡ್ತಿದ್ದೀವಿ ಅಂತ ಎಚ್ಚರ ಇರಬೇಕು, ಮೈಮೇಲೆ ಪ್ರಜ್ಞೆ ಇರಬೇಕು. ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಅರ್ಹತೆ ಕೊಟ್ಟಿರ್ತಾನೆ. ಎಲ್ಲವೂ ಎಲ್ರಿಗೂ ಸಿಗೋದಿಲ್ಲ. ಮತ್ತೊಬ್ರಿಗೆ ಸಿಕ್ಕಿದ್ದು ನಮಗೆ ಯಾಕೆ ಸಿಕ್ಕಿಲ್ಲ ಅಂತ ನಾವ್ಯಾಕೆ ವ್ಯಥೆ ಪಡಬೇಕು? ನಮಗೆ ಸಿಕ್ಕಿರೋದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ನಾನು ಹೇಳಿರೋದು ಅರ್ಥ ಆಗ್ತಿದ್ಯಾ ನಿಮಗೆ? ನೀವು ನಿಮ್ಮ ಮಗಳು ತಪ್ಪು ದಾರಿಲಿ ಹೋದಾಗೆಲ್ಲ ತಪ್ಪು ಮಾಡ್ತಿದ್ದೀರಾ ಅಂತ ನಾನು ಹೇಳಿದೆ. ಆದರೆ ನೀವು ಕೇಳಲೇ ಇಲ್ಲ. ನಿಮ್ಮ ಮಗಳು ಹೇಳಿದ್ದಂಗೆ ಕುಣಿತಾ ಹೋದ್ರಿ. ಈಗ ನಿಮ್ಮನ್ನು ಹೀಗೆ ನೋಡೋದಕ್ಕೆ ನನ್ನ ಹೊಟ್ಟೆ ಹುರಿಯೋದಿಲ್ವಾ ಹೇಳಿ? ನಾನು ದೈವದ ವಿರುದ್ಧ ಹೋಗಬೇಡಿ ಅಂದೆ, ನೀವು ಕೇಳಲೇ ಇಲ್ಲ. ಹಿರಣ್ಮಯಿನ ಒಂದು ಪುಟ್ಟ ಹುಡುಗಿ ಅಂತಾನೆ ಅನ್ಕೊಂಡ್ರಿ. ಅವಳು ಅಮ್ಮನವ್ರ ಅನುಗ್ರಹ ಪಡೆದಿರೋ ಮಗು ಅಂತ ನೀವು ತಿಳ್ಕೊಳ್ಳೇ ಇಲ್ಲ. ನಿಮ್ಮ ಮಗಳನ್ನ ಬಾಲಂಬಿಕೆ ಮಾಡ್ತೀನಿ ಅಂತ ವ್ಯರ್ಥ ಪ್ರಯತ್ನ ಮಾಡಿದ್ರಿ. ಆದರೆ ಅದು ನಿಮಗೆ ತಿರುಗ್ಬಾಣ ಆಯಿತು. ಯಾಕೆ ಹೀಗೆ ಮಾಡಿದ್ರಿ? ಕೊಳ್ಳಿದೆವ್ವನ ಆಹ್ವಾನ ಮಾಡಿ ಇಡೀ ಊರನ್ನೇ ಸುಡಕ್ಕೆ ಹೊರಟ್ರಿ. ಅದರಿಂದ ಹಿರಣ್ಮಯಿಗೆ ಕೆಟ್ಟ ಹೆಸರು ತರಬೇಕು ಅಂತಿದ್ರಿ. ಆದರೆ ಹಿರಣ್ಮಯಿ ನಿಮಗೆ ತಕ್ಕ ಶಿಕ್ಷೆನೇ ಕೊಟ್ಬಿಟ್ಲು. ಮಾತು ಹೋಯ್ತು, ಕಿವಿನೂ ಹೋಯ್ತು. ಒಂದು ಜಡ ವಸ್ತು ಥರ ಆಗ್ಬಿಟ್ಟಿದ್ದೀರ. ನಮ್ಮ ನೆಮ್ಮದಿ, ನಮ್ಮ ಸಂತೋಷ ಎಲ್ಲ ಹೊರಟೋಯ್ತು. ಈಗ ನಿಮ್ಮನ್ನು ಒಂದು ಮಗು ನೋಡ್ಕೊಂಡು ಹಾಗೆ ನೋಡ್ಕೋಬೇಕು. ನಿಮ್ಮನ್ನು ಹೇಗೆ ಸುಧಾರಿಸ್ಲಿ, ಹೇಗೆ ಗುಣಪಡಿಸ್ಲಿ? ಅಮ್ಮ ಬಾಲಂಬಿಕೆ, ಯಾಕಮ್ಮ ಹೀಗೆ ಮಾಡಿದೆ? ಈಗ ನನ್ನ ಗತಿ ಏನು? ನನ್ನ ಮಗಳ ಗತಿ ಏನು? ಇದಕ್ಕೆಲ್ಲ ಕಾರಣ ಹಿರಣ್ಮಯಿನೇ. ಆ ಹಿರಣ್ಮಯಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ.
ಚೆನ್ನಾಗಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮಳ್ಳಿ ತರ ಕೇಳ್ತಿದ್ಯಾ ಹೇಗಿದ್ಯಾ ಅಂತ. ನಾಚಿಕೆ ಆಗಲ್ವಾ ಈ ತರ ಕೆಲಸ ಮಾಡೋದಿಕ್ ನಿನಗೆ? ಎಷ್ಟು ದಿವಸದಿಂದ ಕಾಯ್ತಿದ್ದೆ ಈ ತರ ಕೆಲಸ ಮಾಡೋದಿಕ್ಕೆ? ಸೌಗಂಧಿಕಾ, ನನ್ನ ಮೇಲೆ ಯಾಕೆ ಅಷ್ಟೊಂದು ಸಿಟ್ಟಾಗಿದ್ಯಾ? ನನಗೆ ಯಾಕೆ ಆ ಥರ ಬೈತಾ ಇದ್ಯಾ? ನಾನು ಏನು ಮಾಡಿದೆ? ನೀನು ಕೋಪ ಮಾಡ್ಕೊಳ್ಳೋ ಥರ ನಾನೇನು ಮಾಡಿಲ್ಲ ಸೌಗಂಧಿಕಾ. ನಾನು ಸ್ವಲ್ಪ ಹೊತ್ತಿಗಿಂತ ಮುಂಚೆ ಆಸ್ಪತ್ರೆಯಿಂದ ಬಂದೆ ಗೊತ್ತಾ? ಯಾಕೆ ಬರಕ್ ಹೋದೆ ಆಸ್ಪತ್ರೆಯಿಂದ? ಅಲ್ಲೇ ಇರಕ್ ಆಗ್ತಿರ್ಲಿಲ್ವಾ? ನಿನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ. ನಾವ್ಯಾರು ಸಂತೋಷದಿಂದ ಇರೋದಕ್ಕೂ ಆಗ್ತಿಲ್ಲ. ಯಾಕೆ ಈ ತರ ದ್ವೇಷ ಸಾಧಿಸ್ತೀಯ ನಮ್ಮ ಮೇಲೆ? ಅಯ್ಯೋ, ನಾನೇನ್ ಮಾಡಿದೆ ಸುಗಂಧಿಕಾ? ಇನ್ನೇನ್ ಮಾಡ್ಬೇಕಾಗಿತ್ತು? ನನಗೆ ನಮ್ಮಪ್ಪ ಅಂದ್ರೆ ಪಂಚ ಪ್ರಾಣ ಅಂತ ಅಪ್ಪಂಗೆ ಈ ತರ ಆಟ ಆಡಿಸ್ತೀಯ? ನಿನ್ನಲ್ಲಿ ಏನೋ ಶಕ್ತಿ ಇದೆ ಅಂತ ನಮ್ಮಪ್ಪನ ಗೊಂಬೆ ತರ ಆಟ ಆಡಿಸ್ತೀಯ? ಮನುಷ್ಯ ನೀನು? ಸುಗಂಧಿಕಾ, ನೀನ್ ಯಾಕೆ ಹೇಗೆ ಮಾತಾಡ್ತಾ ಇದೀಯ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ನಿಮ್ಮಪ್ಪಂಗೆ ಏನಾಗಿದೆ? ನಮ್ಮಪ್ಪ ನನ್ನ ಜೊತೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿದ್ರು. ಆದರೆ ನಿನ್ನ ಕೈಲಿ ಅದನ್ನ ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಮ್ಮಪ್ಪನಿಗೆ ಮಾತು ಬರ್ದಂಗೆ ಮಾಡಿದ್ಯಾ? ಏನು, ನಿಮ್ಮಪ್ಪಂಗೆ ಮಾತಾಡಕ್ಕೆ ಆಗ್ತಾ ಇಲ್ವಾ? ಬರೀ ಮಾತೊಂದೇ ಅಲ್ಲ, ನಾವು ಮಾತಾಡಿದ್ರು ಅವರಿಗೆ ಕೇಳಿಸ್ತಿಲ್ಲ. ಇದಕ್ಕೆಲ್ಲ ಕಾರಣ ನೀನೇ ಕಣೆ ಹಿರಣ್ಮಯಿ, ನೀನೇ. ನನ್ನ ಮೇಲೆ ಇರೋ ಕೋಪಕ್ಕೆ ನಮ್ಮಪ್ಪಂಗೆ ತೊಂದರೆ ಕೊಟ್ಟಿದ್ಯಾ. ನಿನ್ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ, ಸುಮ್ಮನೆ ಬಿಡಲ್ಲ. ಬಾಲಾಂಬಿಕೆ ಅನ್ನೋ ಜಂಬ ಕಣೆ ನಿನಗೆ. ಎಲ್ರತ್ತ ಒಗ್ಲಿಸ್ಕೋಬೇಕು ಅಂತ ನಮ್ಮಪ್ಪಂಗೆ ಈ ಸ್ಥಿತಿ ತಂದಿಟ್ಟಿದ್ಯಾ. ಎಲ್ರೂ ಕಾಪಾಡ್ತೀನಿ ಕಾಪಾಡ್ತೀನಿ ಅಂತ ಅಂದು ನಮಗೆ ಮೋಸ ಮಾಡ್ತೀಯ. ಪಾಪಿ ಕಡೆ ನೀನು. ದೇವಸ್ಥಾನದಲ್ಲಿ ನಮ್ಮ ಅಪ್ಪಂಗೆ ಅಂತ ಅನಾಹುತ ಮಾಡ್ಬಿಟ್ಟೆ ಅಲ್ವಾ? ಏನು, ದೇವಸ್ಥಾನದಲ್ಲ? ಹೌದು ಕಣೆ, ದೇವಸ್ಥಾನದಲ್ಲೇ. ನೋಡು, ನಮ್ಮಪ್ಪ ಮೊದ್ಲಿನ ತರ ಸರಿ ಹೋದ್ರೆ ಸರಿ, ಇಲ್ಲಾಂದ್ರೆ ನಿನ್ನನ್ನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹುಷಾರ್. ರಶ್ಮಿ ಅಮ್ಮ. ಏನ್ ಕಂದ, ನೀನ್ ಯಾಕೆ ಬರಕ್ ಹೋದೆ? ನನ್ನ ಕರೆದಿದ್ರೆ ಆಗ್ತಿತ್ತಲ್ವಾ? ಏನ್ ಬೇಕು ನಿನಗೆ ಹೇಳು. ನಿಮ್ಮಿಂದ ಒಂದು ವಿಷಯ ತಿಳ್ಕೋಬೇಕಾಗಿತ್ತು. ಏನು ಏನ್ ವಿಷಯ? ನಾನು ಆಸ್ಪತ್ರೆಗೆ ಸೇರಿದೆ ಅಲ್ವಾ, ಅದಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿ ಏನ್ ನಡೀತು? ಇದು ಸೃಷ್ಟಿಲಿರೋಳೆ ನಾನು. ಆ ಸೃಷ್ಟಿಗೆ ಬೆಂಕಿ ಇಟ್ರೆ ನಿನಗೆ ಹುಲಿಗಳ ಇದ್ಯಾ? ಚಂದ್ರಧರನ ಕಾರಣಕ್ಕೆ ಹೀಗಾಯ್ತು ಅನ್ನೋದಾಗಲಿ, ತಾನು ಅವನನ್ನು ಬೆನ್ನಹತ್ತಿ ಹೋದೆ ಅನ್ನೋದಾಗಲಿ, ದುರ್ಗಿಯಾಗಿ ಅವಳು ಅವನ ಹತ್ರ ತ್ರಿಶೂಲ ಎಸ್ತಿದ್ದಾಗಲಿ, ಅಥವಾ ಚಂದ್ರಧರನಿಗೆ ಮಾತು ಹೋಗಿದ್ದಾಗಲಿ, ಇದ್ಯಾವುದೋ ಅವಳಿಗೆ ಗೊತ್ತಿಲ್ಲ. ಈ ಘಟನೆ ಬಗ್ಗೆ ಅವಳಿಗೆ ಹೇಳೋದಾಗಲಿ ಕೇಳೋದಾಗಲಿ ಇದ್ಯಾವುದನ್ನು ಮಾಡಬೇಡಿ. ಅದಿನ್ನು ಪುಟ್ಟ ಮಗು, ಎಳೆ ಮನಸ್ಸು. ಅದಕ್ಕೆ ತನ್ನಿಂದ ಹೀಗೆಲ್ಲ ಆಗಿದೆ ಅನ್ನೋದು ಗೊತ್ತಾದರೆ ಆ ಮಗು ತುಂಬ ನೊಂದ್ಕೊಳ್ಳುತ್ತೆ. ನೀವ್ಯಾರೂ ಈ ವಿಷಯ ಮಾತಾಡಬಾರ್ದು. ದೇವಸ್ಥಾನದಲ್ಲ? ಇಲ್ವಲ್ಲ, ಏನೂ ಆಗಿಲ್ಲ. ಯಾಕೋ ಏನೇನೋ ಪ್ರಶ್ನೆ ಕೇಳ್ತಿದ್ಯಾ? ನಿನಗೆ ಮೈಗೆ ಹುಷಾರಿಲ್ಲ, ಸುಮ್ಮನೆ ಹೋಗಿ ಮಲ್ಕೋ. ಏನೂ ನಡೆದಿಲ್ಲ ಪುಟ್ಟ. ಅಮ್ಮ, ಈ ವಿಷಯನ ಮುಚ್ಚಿಡ್ಬೇಡ. ನೀನ್ ಬೇಕು ಅಂತಾನೆ ಈ ವಿಷಯನ ಮರೆ ಮಾಡಿಸ್ತಾ ಇದೀಯಾ. ಹೇಳು, ದೇವಸ್ಥಾನದಲ್ಲಿ ನನ್ನಿಂದ ಏನು ಅನಾಹುತ ಆಯ್ತು? ಇಲ್ಲ ಕಂದ, ಅಲ್ಲಿ ಏನೋ ನಡೆದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ.
ಸುಳ್ಳು ಹೇಳ್ಬೇಡ ರಶ್ಮಿ ಅಮ್ಮ. ಸೌಗಂಧಿಕ ಅಪ್ಪಂಗೆ ಏನಾಯ್ತು? ನಿನಗೆ ಯಾರು ಏನು ಹೇಳಿದ್ರು? ಸುಳ್ಳು ಹೇಳ್ಬೇಡಮ್ಮ. ಸೌಗಂಧಿಕ ಅವ್ರ ಅಪ್ಪಂಗೆ ಏನೂ ಆಗಿರ್ಲಿಲ್ಲ ಅಂದ್ರೆ ಸೌಗಂಧಿಕ ಬಂದು ನನಗೆ ಬೈದು ಹೋಗ್ತಾ ಇದ್ಲು. ಏನು ಸೌಗಂಧಿಕ ಬಂದಿದ್ಲಾ? ಹೌದು, ನಾನು ಆಚೆ ಕೂತಿದ್ದಾಗ ಸೌಗಂಧಿಕ ಬಂದು ನನಗೆ ಬೈದು ಹೋದ್ಲು. ನನ್ನಿಂದ ಸೌಗಂಧಿಕ ಅವ್ರ ಅಪ್ಪಂಗೆ ಮಾತು ಬರ್ತಾ ಇಲ್ವಂತೆ, ಜೊತೆಗೆ ಕಿವಿನ ಕೇಳಿಸ್ತಾ ಇಲ್ವಂತೆ. ಹೇಳು, ಇದಕ್ಕೆಲ್ಲ ಏನ್ ಕಾರಣ ಅಂತ? ಯಾಕೆ ಏನ್ ನಡೀತು ಅಂತ ನನಗೆ ಯಾರು ಹೇಳ್ತಾ ಇಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಅಂತ ಆ ಸೌಗಂಧಿಕ ನನಗೆ ಯಾಕೆ ಹಾಗೆ ಹೇಳಿದ್ಲು? ನನ್ನಿಂದ ಏನ್ ಅಪಚಾರ ಆಗಿದೆ? ಸೌಗಂಧಿಕ ಅವ್ರ ಅಪ್ಪನ ಮಾತುಕತೆ ನಿಲ್ಲೋದಕ್ಕೆ ಏನ್ ಕಾರಣ? ಇಲ್ಲ ಚಿನ್ನ, ನೀನು ಅವಳು ಹೇಳಿದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಆ ಸೌಗಂಧಿಕಾಗೆ ನಿನ್ಮೇಲೆ ದ್ವೇಷ ಸಾಧಿಸೋದು ಬಿಟ್ರೆ ಬೇರೆ ಏನು ಕೆಲಸ ಇದೆ ಹೇಳು? ಅದಕ್ಕೆ ಹಾಗೆಲ್ಲ ಹೇಳಿರ್ತಾಳೆ. ಅವಳಿಗೆ ಏನು ಬೇಕಿದ್ರು ಮಾಡ್ಕೊಳ್ಳಿ, ಏನು ಬೇಕಿದ್ರು ಹೇಳ್ಕೊಳ್ಳಿ. ನೀನು ಅದಕ್ಕೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀನು ಇದ್ಬಿಡು. ಅವ್ರವ್ರ ಕರ್ಮಕ್ಕೆ ಅವರೇ ಹೊಣೆ ಆಗ್ತಾರೆ ಕಂದ. ಆ ಸೌಗಂಧಿಕನ ಅಪ್ಪನಿಗೆ ಏನಾದರೆ ನಿನಗೇನು? ನೀನು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೋಬೇಕು? ಆ ಸೌಗಂಧಿಕ ಸಿಗ್ಲಿ ಇರು, ಮಾಡ್ತೀನಿ ಅವಳಿಗೆ. ಅಮ್ಮ, ಅದೆಲ್ಲ ಏನು ಬೇಡ. ಸೌಗಂಧಿಕ ಹಾಗೆ ಸುಮ್ಮನೆ ಗಲಾಟೆ ಮಾಡೋದು ಅಲ್ಲ. ಅವಳು ಹೇಳಿದಾಳೆ ಅಂದ್ರೆ ಅದರಲ್ಲಿ ಒಂದು ವಿಷಯ ಇರುತ್ತೆ. ಅದನ್ನ ನೀನು ಕೂಡ ಮುಚ್ಚಿಡ್ತಾ ಇದ್ಯಾ. ಅದು ಯಾವ ಕಾರಣಕ್ಕೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಹೇಳಮ್ಮ, ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ನೀನು? ಹಿರಣ್ಮಯಿ, ಬೇರೆಯವ್ರ ಮನೆ ವಿಷಯ ನಮಗೆ ಬೇಡ. ಮೊದಲು ನೀನು ಹುಷಾರಾಗಿರೋದು ನೋಡ್ಕೊ. ನನಗೆ ನಿಂದೇ ಚಿಂತೆ ಆಗಿದೆ ಕಣೆ. ಹೀಗೆ ಬೇಡದೇ ಇರೋ ವಿಷಯದ ಬಗ್ಗೆ ಕುತೂಹಲ ಇಟ್ಕೊಂಬೇಡ ನೀನು. ಹೋಗ್ಲಿ, ಮಧ್ಯಾಹ್ನದ ಊಟಕ್ಕೆ ಏನು ತಿಂತೀಯಾ? ಅದನ್ನೇ ಮಾಡ್ತೀನಿ, ಹೇಳು. ಸರಿ, ನನಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ. ಅಮ್ಮ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಹಾಗಿದ್ರೆ ದೇವಸ್ಥಾನದಲ್ಲಿ ಏನ್ ನಡೀತು? ಕರಿಶಿವ, ಏನಾಯ್ತು ಮಗುಗೆ? ಏನ್ ಮಾಡ್ತಿದ್ಯೋ? ಏನಾಯ್ತು? ಈಗ ನಿನಗೆ ನಿದ್ರೆ ಬರ್ತಾ ಇದೆ. ಕಣ್ಮುಚ್ಕೋ, ಆರಾಮಾಗಿ ಮಲ್ಕೋ. ಮಲ್ಕೋ ಮಲ್ಕೋ ಮಲ್ಕೋ. ಹೇಳಕ್ಕ, ನಿನ್ಗೆ ಇಷ್ಟ ಅಂದ್ಬಿಟ್ಟು ಪಟ್ನಿಂದ ಊಟ ತಂದಿದ್ದೀನಿ, ಬಿಸಿಯಾಗಿರೋ ತಿನ್ಕೊಂಬಿಡಕ್ಕ. ಆ ರಶ್ಮಿ ಎಲ್ಲಿದ್ದಾಳಂತ ವಿಚಾರಿಸಿದ್ಯಾ? ಇರಕ್ಕ, ಹೇಳಿದ ತಕ್ಷಣ ಗೊತ್ತಾಗ್ಬಿಡ್ತದ. ಹುಡ್ಕಣ ಬಿಡಕ್ಕ, ಎಲ್ಲೋಗ್ತಾಳಕ್ಕ? ನನ್ನ ಮಗನೇ, ನೋಡೋಣ ಮಾಡೋಣ ಅಂತ ಉಡಾಫಿ ಮಾತುಗಳು ಮಾತಾಡ್ತೀಯ. ನನ್ನ ಕಾಲಲ್ಲಿ ತೋರಿಸಿರೋ ಕೆಲಸ ನಿನ್ ತಲೆ ಮೇಲೆ ಒತ್ಕೊಂಡು ಮಾಡ್ಬೇಕು, ಇಲ್ಲ ಅಂದ್ರೆ ನಿನ್ನ ತಿತ್ತಿ ತಿಥಿ ಮಾಡ್ಬಿಡ್ತೀನಿ. ತಪ್ಪಾಯ್ತಕ್ಕ, ತಪ್ಪಾಯ್ತು. ಇನ್ಮೇಲೆ ಈಗೆಲ್ಲ ಮಾತಾಡಲ್ಲಕ್ಕ. ಆ ಪೊಲೀಸ್ನವ್ರು ಎಲ್ಲೇ ಇದ್ರು
ಹುಡುಕಿ ನಿನ್ನ ಹತ್ರ ಕರ್ಕೊಂಬತ್ತೀನಕ್ಕ. ದಯವಿಟ್ಟು ಕೋಪ ಮಾಡ್ಕೊಂಬಿಡಕ್ಕ. ಅವಳೆಲ್ಲೇ ಇದ್ರು ಹುಡುಕಿ ನಿನ್ನ ಹತ್ರ ಕರ್ಕೊಂಬತ್ತೀನಿ. ಹುಡುಕ್ಬೇಕು, ಹುಡುಕ್ಲೇಬೇಕು. ಅವಳು ಎಲ್ಲಿದ್ದಾಳಂತ ನನಗೆ ಗೊತ್ತಾಗ್ಲೇಬೇಕು. ಅವಳು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಾಪಸ್ ಬರಲೇಬೇಕು. ನಾನು ಅವಳನ್ನ ಬೇಟೆ ಆಡ್ಲೇಬೇಕು. ಅದಕ್ಕೆ ಮುಂಚೆ ಅವಳು ಎಲ್ಲಿದ್ದಾಳಂತ ಹುಡ್ಕೋ ಕೆಲಸ ನಿಂದು. ಆಯ್ತಕ್ಕ, ಆಯ್ತು. ಅದನ್ನ ಬಿಟ್ಟು ನನಗೆ ತಿರುಗಿಸಿ ಹೇಳಕ್ ಬಂದ್ರೆ ತುಳಿದು ಸಾಯಿಸ್ಬಿಡ್ತೀನಿ. ಹುಷಾರ್. ಆಯ್ತು ಆಯ್ತಕ್ಕ, ಆಯ್ತು ಆಯ್ತು. ಕರಿಶಿವ, ಏನ್ ಮಾಡ್ತಿದ್ಯೋ ಮಗುಗೆ? ನೀನ್ ಮುಟ್ಟಿದ ತಕ್ಷಣ ಮಗು ಹಾಗೆ ನಿದ್ದೆ ಮಾಡ್ತಿದ್ಯಲ್ಲ. ನೀನೇನು ವೈದ್ಯನೋ ಇಲ್ಲ ಮಂತ್ರವಾದಿನೋ? ಏನ್ ಕೇಳಿದ್ರಿ ನೀವು ನನ್ನನ್ನು? ಅಲ್ಲ, ನೀನ್ ಆ ಮಗುನ ಹಣೆ ಮೇಲೆ ಕೈ ಇಡ್ತಿದ್ದಾಗೇನೆ ನಿದ್ದೆ ಮಾಡ್ಬಿಡ್ತಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀನೇನು ವೈದ್ಯನಾ ಅಥವಾ ಮಂತ್ರವಾದಿನಾ ಅಂತ? ರಾಜಲಕ್ಷ್ಮಿಯವರೇ, ವೈದ್ಯನಾದವನಿಗೆ ಒಂದು ಸ್ವಲ್ಪ ಮಂತ್ರತಂತ್ರನೂ ಗೊತ್ತಿರಬೇಕು. ಆಗಲೇ ತಾನೆ ನಾವು ಕೊಟ್ಟ ಔಷಧಿ ರೋಗಿನ ಗುಣಪಡಿಸುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ನೋಡಿ, ನಿಮ್ಮ ಮಗು ನಿದ್ರೆ ಮಾಡದೆ ತೊಂದರೆ ಪಡ್ತಾ ಇತ್ತು. ನಾನು ಏನೂ ಮಾಡಲಿಲ್ಲ. ನನಗೆ ಗೊತ್ತಿರೋ ಒಂದು ಸಣ್ಣ ಮಂತ್ರ ಹಾಕಿದೆ ಅಷ್ಟೇ. ಮಗು ಮಲ್ಕೊಂಡ್ಬಿಡ್ತು. ಹೀಗೆ ಹೇಳಿ, ಮಂತ್ರ ಕೂಡ ಗೊತ್ತಿರಬೇಕು ತಾನೆ. ನಿಜ ನಿಜ, ಬರೀ ವೈದ್ಯನಾಗಿದ್ರೆ ಸಾಲದು, ಮಂತ್ರನೂ ಗೊತ್ತಿರಬೇಕು.